ನಾವೇನ್ ನೋಡ್ತಾ ಇದೀವಿ ಸಬರ್ ಬಸ್ ಸ್ಟ್ಯಾಂಡ್ ಎದುರುಗಡೆ ಸ್ಟೀಲ್ದು ಒಂದು ವಾಲ್ ತರ ಹಾಕಿದ್ದಾರೆ. ಅದು ರಿಫ್ಲೆಕ್ಟ್ ಆಗುತ್ತೆ. ಎದುರುಗಡೆ ಯಾರೇ ನಿಂತ್ಕೊಂಡ್ರು ನಾವು ಅದರಲ್ಲಿ ಪ್ರತಿಬಿಂಬ ಕಾಣಿಸೋದ್ರಿಂದ ನಮ್ಮ ಹಿಂದ್ಗಡೆ ಇರೋರ್ಗು ನಾವೇನ್ ಮಾಡ್ತಾ ಇದೀವಿ ಅಂತ ಗೊತ್ತಾಗುತ್ತೆ. ಅಕಸ್ಮಾತ್ ಯಾರಾದ್ರೂ ಅಲ್ಲಿ ಹೋಗಿ ಯೂರಿನ್ ಮಾಡಕ್ ಹೋದ್ರೆ ಹಿಂದ್ಗಡೆ ಇರೋರ್ಗು ಕಾಣಿಸುತ್ತೆ ಅಂತ ಅಲ್ಲಿ ಯೂರಿನ್ ಮಾಡಕ್ ಆಗಲ್ಲ. ಈಗ ಸರ್ಕಾರದಿಂದ ಹಲವು ಯೋಜನೆಗಳನ್ನ ತಂದಿದ್ದಾರೆ. ಪೇಯ್ಡ್ ಶೌಚಾಲಯಗಳಿದೆ. ದುಡ್ಡು ಕೊಟ್ಟರೆ ನಾವು ಅಲ್ಲಿ ಹೋಗಿ ಯೂರಿನ್ ಪಾಸ್ ಮಾಡ್ಬೋದು. ಎಲ್ಲಿ ದೂರ ಇರೋದ್ರಿಂದ ಏನ್ ಮಾಡ್ತಾರೆ ಜನಗಳು, ಸಬರ್ ಬಸ್ ಸ್ಟ್ಯಾಂಡ್ ಎದುರುಗಡೆ ಇರೋದ್ರಿಂದ ಜನಸಂದಣಿ ಜಾಸ್ತಿ ಇರುತ್ತೆ. ಅದಕ್ಕೋಸ್ಕರ ಅಲ್ಲೇ ಹೋಗಿ ಯೂರಿನ್ ಮಾಡ್ತಾ ಇರ್ತಾರೆ. ನೀವು ಆ ರೋಡಲ್ಲಿ ಹೋದ್ರೆ ನೀವು ನೋಡ್ಬೋದು ಎಷ್ಟು ವಾಸನೆ ಇರ್ತಿತ್ತು ಅಂತ. ಈಗ ಏನು ಮೈಸೂರು ಮಹಾನಗರ ಪಾಲಿಕೆಯಿಂದ ಅದೊಂದು ಇನ್ಸೆಂಟಿವ್ ತಗೊಂಡು ಮಿರರ್ ಅಳವಡಿಕೆ ಮಾಡಿದಾರೋ ಇದರಿಂದ 100% ಕಮ್ಮಿ ಆಗುತ್ತೆ ಅಂತ ಹೇಳ್ಬೋದು. ಯಾಕಂದ್ರೆ ಬೆಳಗ್ಗೆ ಹೊತ್ತು ಸನ್ಲೈಟ್ ಇರುತ್ತೆ, ಸಾಯಂಕಾಲ ಲೈಟ್ ಆನ್ ಆಗ್ತಾ ಇದ್ದಂಗೆ ಅಲ್ಲಿ LED ಬಲ್ಬ್ಸ್ ಹಾಕಿದ್ದಾರೆ. ಅದರಿಂದ ಅದು ಲೈಟ್ ಆನ್ ಆಗಿರೋದ್ರಿಂದ ಅಲ್ಲಿ ಯಾರು ನಿಂತ್ಕೋತಾರೋ ರಿಫ್ಲೆಕ್ಷನ್ ಕಾಣಿಸುತ್ತೆ. ಇದು ಮೈಸೂರು ನಗರ ಕಾರ್ಪೊರೇಷನ್ ಸಮಿತಿಯಿಂದ ಸಬರ್ ಬಸ್ ಸ್ಟ್ಯಾಂಡ್ ಎದುರುಗಡೆಗೆ ಎಲ್ಲರೂ ಸಾರ್ವಜನಿಕವಾಗಿ ಮೂತ್ರ ವಿಸರ್ಜನೆ ಮಾಡುವಂಥ ಸ್ಥಳದಲ್ಲಿ ಇವತ್ತು ಏನು ಸರ್ಕಾರ ಕಾರ್ಪೊರೇಷನ್ ಕಡೆಯಿಂದ ಮಿರರ್ಗಳನ್ನ ಅಳವಡಿಸಿ ಎಲ್ಲರಿಗೂ ಅದು ಒಂದು ಸೋಷಿಯಲ್ ಕಾಸ್ ಥರ ಅದನ್ನ ಅಲ್ಲಿ ಪೊಲ್ಯೂಷನ್ ಆಗದಿರಂಗೆ ನೋಡ್ಕೊಳ್ಳೋದಕ್ಕೆ ಕಾರ್ಪೊರೇಷನ್ ಒಂದು ಒಳ್ಳೆ ನಿರ್ಧಾರ ಕೈಗೊಂಡಿದೆ. ಅದರಿಂದ ಮೈಸೂರಿನ ಘನತೆ ಇನ್ನೂ ಸ್ವಲ್ಪ ಹೆಚ್ಚುತ್ತೆ ಅಂತ ಅಂದ್ಕೊಂಡಿದ್ದೀವಿ. ಈಗ ಅಲ್ಲ ಆಗೋಂಥದ್ದನ್ನ ಪ್ರತಿ ಜಾಗದಲ್ಲೂ ಪ್ರತಿ ಒಂದು ಸಾರ್ವಜನಿಕರು ಸೇರುವಂಥ ಸ್ಥಳದಲ್ಲಿ ಎಲ್ಲಿ ಪಬ್ಲಿಕ್ ಆಗಿ ಮೂತ್ರ ವಿಸರ್ಜನೆ ಮಾಡ್ತಾ ಇದ್ದಾರೆ ಅಲ್ಲೆಲ್ಲನೂ ಈ ಥರ ಮಾಡಿದ್ರಷ್ಟು ಸ್ವಲ್ಪ ಮೈಸೂರಿಗೆ ಇನ್ನೂ ಅಷ್ಟು ಹೆಸರುವಾಸಿ ಆಗುತ್ತೆ. ಅದರಿಂದ ಇನ್ನೂ ಒಳ್ಳೆ ಕೀರ್ತಿ ತಕ್ಕತ್ತೆ ಅನ್ನೋದು ಒಂದು ನಮ್ಮ ಅಭಿಪ್ರಾಯವಾಗಿದೆ.